ಆತ ಹೇಳಿದ್ದು ಮರೆತು ಈ ಪಾಸ್ಟರ್ ಹತ್ರ ಬಂದು ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ. ಆವಾಗ ನೀನೇ ಹೇಳಿದೆಯಲ್ಲಪ್ಪ ನನಗೆ ಇದು ಎಲ್ಲರಿಗೂ ಅನ್ವಯಿಸ್ತದೆ ಅಂತೇಳಿ. ಆ ರೀತಿ ನಾವೇನಂದ್ರೆ ಹೇಳೋದು, ವಾಕ್ಯವೇ ದೇವರು, ದೇವರೇ ವಾಕ್ಯ. ವಾಕ್ಯವೇ ದೇವರು, ದೇವರೇ ವಾಕ್ಯ. ನಮ್ಮ ದೇವರು ಯಾರು? ವಾಕ್ಯ. ಹಾಗಾಗಿ ನಾವು ವಾಕ್ಯಕ್ಕೆ ಅಧೀನರಾಗಬೇಕು. ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ಪರಿಪಾಲಿಸಬೇಕು. ಇವತ್ತು ಮೆಸೇಜ್ ಸಣ್ಣದು ಮಾಡಿದ್ದೀವಿ, ಸ್ವಲ್ಪ ಸಮಯದಲ್ಲಿ ನಾನು ವಾಕ್ಯ ಮುಗಿಸ್ತೀನಿ. ಒಂದು ವಾಕ್ಯವು ಓದಿಕೊಡೋಣ. ಅದರಲ್ಲಿ ದೇವರು ನಮಗೇನು ಕಲಿಸಿಕೊಡ್ತಾ ಇದ್ದಾನೆ ಅನ್ನೋದು 1 ಕೊರಿಂಥಿ 13ನೇ ಅಧ್ಯಾಯ 13ನೇ ವಚನ. ನಂಬಿಕೆ, ನಿರೀಕ್ಷೆ, ಇವುಗಳಲ್ಲಿ ದೊಡ್ಡದು ಪ್ರೀತಿ. తెలుగు కాగా విశ్వాసము, నిరీక్షణ, ప్రేమ ఈ మూడును నిలుచును. వీటిలో ಶ್ರೇಷ್ಠమైనది ಪ್ರೇಮಯೇ. ಹಲ್ಲೆಲೂಯಾ. ಕೆಲವರಿಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ ರೀ. ಅವ್ರ ಪ್ರೀತಿ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ? ಸಿನಿಮಾ ಪ್ರೀತಿ ಅಂತ ತಿಳ್ಕೊಳ್ತಾರೆ. ಅದಲ್ಲ ರೀ ಪ್ರೀತಿ. ಪ್ರೀತಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಟ್ಟದಲ್ಲಿ ಗೊತ್ತಾಗಬೇಕು ಅನ್ನೋದಾದ್ರೆ 1 ಕೊರಿಂಥಿ 13ನೇ ಅಧ್ಯಾಯ ಸಂಪೂರ್ಣವಾಗಿ ನೀವು ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಪ್ರೀತಿ ಇದ್ರೆ ಎಲ್ಲವೂ ಕೂಡ ಸಹಿಸಿಕೊಳ್ತಾರೆ ಜನರು. ನಾವು ವಾಕ್ಯಗಳಲ್ಲಿ ಹೇಳ್ತಾ ಇದ್ದೀವಿ, ಸಭೆಗಳಲ್ಲಿ ಹಳ್ಳಿ ಹಳ್ಳಿ ತಿರುಗಿ ಆಡಿದಾಗ ಏನು ಹೇಳ್ತೀವಿ ಅಂದ್ರೆ ಪ್ರೀತಿ, ದೇವರ ಪ್ರೀತಿ ಬಗ್ಗೆನೇ ಹೇಳ್ತಾ ಇರ್ತೀವಿ. ಹೆಚ್ಚಿನ ಮಟ್ಟದಲ್ಲಿ ನಾವು ಹೇಳೋದೇನಂದ್ರೆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು, ಯೇಸು ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅದರಂತೆ ನಾವು ಜೀವಿಸಬೇಕು. ಫಸ್ಟ್ ವಾಕ್ಯವನ್ನು ಗ್ರಹಿಸಬೇಕು, ಅನುಸರಿಸಬೇಕು. ಈಗ ಈ ವಾಕ್ಯವು ಹೇಳಿದಂತೆ ನಾವು ನೋಡುವುದಾದರೆ ಮೊದಲನೇದು ನಿರೀಕ್ಷಣೆ, ನಂತರ ವಿಶ್ವಾಸ, ಆಮೇಲೆ ಪ್ರೀತಿ. ನಿರೀಕ್ಷಣೆ, ಈಗ ಇಲ್ಲಿ ಕ್ರೈಸ್ತರೇತರು, ಕ್ರೈಸ್ತ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಅವ್ರ ನಿರೀಕ್ಷಣೆ ಬಗ್ಗೆ ಗೊತ್ತಿಲ್ಲ. ನಮ್ಮ ನಿರೀಕ್ಷಣೆ ಏನಾಗಿದೆ? ನಮ್ಮ ನಿರೀಕ್ಷಣೆ ಏನಾಗಿದೆ? ಯಾರಾದ್ರೂ ಹೇಳ್ಬೋದ್ರ? ನಮ್ಮ ನಿರೀಕ್ಷಣೆ, ಕ್ರೈಸ್ತರ ನಿರೀಕ್ಷಣೆ ಏನಂದ್ರೆ ತಂದೆಯಾದ ದೇವರು ಆದ ಯೇಸು ಕ್ರಿಸ್ತನು 2ನೇ ಸಾರಿ ಭೂಲೋಕಕ್ಕೆ ಬರ್ಲಿಕ್ಕಿದ್ದಾನೆ. ಆತನ ಬರೋಣಗಾಗಿ ನಾವು ಎದುರು ನೋಡ್ಬೇಕು. ಆದ್ರೆ ಲೋಕ ರೀತಿಯಲ್ಲಿ ನೋಡೋದಾದ್ರೆ ಈ ಮಗಳು ಏನಿದ್ರು ನಿಮ್ದು ವಸಂತ ಗಂಡನಿಗಾಗಿ ನಿರೀಕ್ಷಿಸಬೇಕು. ಗಂಡನ ಮೇಲೆ ಡೌಟ್ ಇಡಬಾರದು. ಎಲ್ಲಿ ಹೋಗಿದ್ದಿ, ಏನ್ ಮಾಡಿದ್ದಿ, 100 ಪ್ರಶ್ನೆಗಳು ಆಗಬಾರ್ದು. ಅದೇ ರೀತಿಯಲ್ಲಿ ಗಂಡನಾಗಲಿಕ್ಕಿರುವಂತ ಸೊಲೊಮೋನ್ ಅವರು ಕೂಡ ಹೆಂಡತಿ ಮೇಲೆ ನಿರೀಕ್ಷೆ ಇಟ್ಕೊಂಡಿರಬೇಕು ಲೋಕ ರೀತಿಯಲ್ಲಿ. ಆದರೆ ಪರಲೋಕದ ರೀತಿಯಲ್ಲಿ ನಾವು ನಿರೀಕ್ಷೆ ಅಂದ್ರೆ ಯೇಸು ಕ್ರಿಸ್ತನು 2ನೇ ಸಾರಿ ಭೂಲೋಕಕ್ಕೆ ಬರಬೇಕು. ಒಟ್ಟು 3 ಸಾರಿ ಬರ್ತಾನೆ ಯೇಸು ಕ್ರಿಸ್ತನು. 1ನೇ ಸಾರಿ ಬಂದಿದ್ರು, ರಕ್ಷಣಾ ಮಾರ್ಗವನ್ನು ತೋರಿಸಿ ಹೋದ್ರು ಅವರು. 2ನೇ ಸಾರಿ ಮಧ್ಯಾಕಾಶಕ್ಕೆ ಬರ್ತಾರೆ. ಆವಾಗ ಸಭೆ ಎತ್ತಲ್ಪಡ್ತದೆ.
ಈಗ ನಾವೆಲ್ಲರೂ ಕೂಡ ಎತ್ತಲ್ಪಡುವ ಸಭೆಯಲ್ಲಿ ಇರ್ಲಿಕ್ಕಾಗಿನೂ ಪ್ರಾರ್ಥಿಸ್ಕೊಳ್ಬೇಕು. ಅದರಲ್ಲಿ ಇರಬೇಕು ಅನ್ನೋದಾದರೆ ನಾವೆಲ್ಲರೂ ಪರಿಶುದ್ಧವಾಗಿರಬೇಕು. ಆ ಕಾಲ ಬಂದಿದೆ, ಅದೇ ನಮ್ಮ ನಿರೀಕ್ಷೆ ಆಗಿದೆ. 3ನೇ ಮಂದಿರ ಯೆರೂಸಲೇಮಿನಲ್ಲಿ ಕಟ್ಟಲ್ಪಡುತ್ತದೆ. ಯಾವಾಗ? ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುವಾಗ. ಅದು ಮುಂಚೆ ಮಂದಿರ ಕಟ್ಟಲ್ಪಡ್ತದೆ, ಸಭೆ ಎತ್ತಲ್ಪಡ್ತದೆ, ನಾವೆಲ್ಲರೂ ಮಧ್ಯಾಕಾಶದಲ್ಲಿ ಹೋಗಿ ಆತನನ್ನು ಕಾಣುವರಾಗಿದ್ದೀವಿ. ಇದು ನಮ್ಮ ನಿರೀಕ್ಷೆಯಾಗಿರಬೇಕು. 3ನೇದು ಪ್ರೀತಿ. ಪ್ರೀತಿ ಎಲ್ಲದಕ್ಕಿಂತಲೂ ದೊಡ್ಡದು. ಈ ಪ್ರೀತಿಯನ್ನು ಆರಾಧಿಸಿ ನಾನು ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ಕೊಡ್ತೀನಿ ವಾಕ್ಯವನ್ನು. ಎಫೆಸರಿಗೆ ಬರೆದ 5ನೇ ಅಧ್ಯಾಯ 20